ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ20 ಸರಣಿ ಇದೇ ಜುಲೈನಿಂದ ಆರಂಭವಾಗಲಿದೆ. ಟಿ20 ಸರಣಿ ನಂತರ ಏಕದಿನ ಸರಣಿ ಆರಂಭವಾಗಲಿದ್ದು, ಈಗಾಗಲೇ ಎರಡು ಸರಣಿಗೂ ತಂಡವನ್ನು ಪ್ರಕಟಿಸಲಾಗಿದೆ. ಆದರೆ ಟಿ20 ಸರಣಿಗೆ ಮೊದಲು ಪ್ರಕಟಿಸಿದ್ದ ತಂಡದಲ್ಲಿ ಮೊಹಮ್ಮದ್ ಸಿರಾಜ್ಗೆ 15 ಸದಸ್ಯರ ತಂಡದಲ್ಲಿ ಸ್ಥಾನವಿತ್ತು. ಆದರೆ ವಿಶ್ರಾಂತಿಯ ನೆಪವೊಡ್ಡಿ ಸಿರಾಜ್ ಅವರನ್ನು ತಂಡದಿಂದ ಕೈಬಿಡಲಾಗಿತ್ತು. ಹೀಗಾಗಿ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯ ತಂಡದಿಂದ ಸಿರಾಜ್ ಅವರು ಹೊರಬಿದ್ರು. ಆದ್ರೆ ಇದೀಗ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಪ್ರಕಟವಾದ ತಂಡದಲ್ಲಿ ಕೂಡ ಸಿರಾಜ್ ಅವರ ಹೆಸರು ಇರದೇ ಇರೋದು ಇದೀಗ ಅಚ್ಚರಿಗೆ ಕಾರಣವಾಗಿದೆ. ಟಿ20 ತಂಡದ ಸರಣಿಯಿಂದ ಸಿರಾಜ್ಗೆ ವಿಶ್ರಾಂತಿ ನೀಡಲಾಗಿತ್ತು. ಆದ್ರೆ ಏಕದಿನ ಸರಣಿಯಿಂದ ಕೈ ಬಿಟ್ಟಿರುವುದು ಯಾಕೆ ಅನ್ನೋ ಪ್ರಶ್ನೆ ಇದೀಗ ಶುರುವಾಗಿದೆ. ಈ ವಿಚಾರವಾಗಿ ಇದೀಗ ಟೀಂ ಇಂಡಿಯಾದ ಮಾಜಿ ಆಟಗಾರರಾದ ಜಿ.ಆರ್. ವಿಶ್ವನಾಥ್ ಮತ್ತು ಕೃಷ್ಣಮಚಾರಿ ಶ್ರೀಕಾಂತ್ ಅಸಮಾಧಾನಗೊಂಡಿದ್ದು, ಶ್ರೀಕಾಂತ್ ಇದೀಗ ನೇರವಾಗಿ ಬಿಸಿಸಿಐಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಏಕದಿನ ಸರಣಿಗೆ ಟೀಂ ಇಂಡಿಯಾ ತಂಡವನ್ನು ನೋಡಿದ್ರೆ ಹರ್ಷಿತ್ ರಾಣಾ ಅವರಿಗಿಂತ ಮೊಹಮ್ಮದ್ ಸಿರಾಜ್ ಉತ್ತಮ ಆಯ್ಕೆ ಎಂದು ಹೇಳಿದ್ದು, ಇಂಗ್ಲೆಂಡ್ ಅಂತ ಸ್ವಿಂಗ್ ಪಿಚ್ ನಲ್ಲಿ ಈ ಹಿಂದೆ ಸಿರಾಜ್ ಬೌಲಿಂಗ್ ಮಾಡಿದ ಅನುಭವ ಇದೆ. ಹೀಗಾಗಿ ತಂಡಕ್ಕೆ ಅನುಭವಿ ಬೌಲರ್ಗಳ ಅವಶ್ಯಕತೆ ಇತ್ತು. ನನ್ನ ಪ್ರಕಾರ ಸಿರಾಜ್ ತಂಡದಲ್ಲಿ ಇರಬೇಕಿತ್ತು ಅಂತ ಹೇಳಿದ್ದು, ಗುರ್ನೂರ್ ಬ್ರಾರ್ ಅವರ ಆಯ್ಕೆಯಲ್ಲಿ ಹೊಸಬರನ್ನು ಪ್ರೋತ್ಸಾಹಿಸುವ ಒಂದು ಮಾರ್ಗವಾಗಿದೆ. ಹರ್ಷದೀಪ್ ಏಕದಿನ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ಇಲ್ಲ, ಆದರೂ ಆಯ್ಕೆ ಯಾಕೆ? ಅಷ್ಟೇ ಅಲ್ಲದೆ ಸಿರಾಜ್ ಅವರನ್ನು ಕೇವಲ ಟೆಸ್ಟ್ ಸ್ಪೆಷಲಿಸ್ಟ್ ಆಗಿ ಬಿಂಬಿಸಲಾಗುತ್ತಿದೆ. ಸೀಮಿತ ಓವರ್ಗಳ ಕ್ರಿಕೆಟ್ನಿಂದ ಅವರನ್ನು ದೂರ ಇಡುತ್ತಿರೋದು ಸರಿಯಲ್ಲ ಎಂದು ಶ್ರೀಕಾಂತ್ ಹೇಳಿಕೊಂಡಿದ್ದಾರೆ. ಸಿರಾಜ್ ಅವರನ್ನು ಟಿ20 ಸರಣಿಗೆ ಆಯ್ಕೆ ಮಾಡಿ ಆ ಬಳಿಕ ತಂಡದಿಂದ ಕೈಬಿಡಲು ನೀಡಿದ ಕಾರಣ ವಿಶ್ರಾಂತಿ. ಈ ವಿಶ್ರಾಂತಿಯ ಬಳಿಕ ಅವರನ್ನು ಏಕದಿನ ತಂಡಕ್ಕೆ ಆಯ್ಕೆ ಮಾಡಬೇಕಿತ್ತಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ಇನ್ನು ಸಿರಾಜ್ ಕೈಬಿಟ್ಟು ಹರ್ಷಿತ್ ರಾಣಾ ಅವರನ್ನು ಆಯ್ಕೆ ಮಾಡಿದ್ದು ಯಾಕೆ? 2026ರ ಟಿ20 ವಿಶ್ವಕಪ್ ವೇಳೆ ಗಾಯಗೊಂಡಿದ್ದ ಹರ್ಷಿತ್ ಕಳೆದ 4 ತಿಂಗಳಿಂದ ಯಾವುದೇ ಕ್ರಿಕೆಟ್ ಆಡಿಲ್ಲ. ಹಾಗಿದ್ದರೂ ಟಿ20 ಮತ್ತು ಏಕದಿನ ಸರಣಿಗೆ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಲಾಗಿದೆ ಅನ್ನೋ ಪ್ರಶ್ನೆಯಾಗಿದ್ದು, ಬಿಸಿಸಿಐ ಈ ಬಗ್ಗೆ ಉತ್ತರಿಸಬೇಕು ಅಂತ ಕೃಷ್ಣಮಚಾರಿ ಶ್ರೀಕಾಂತ್ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಇಂಗ್ಲೆಂಡ್ ನಂತಹ ಸ್ವಿಂಗ್ ಮತ್ತು ಸೀಮ್ ಬೌಲಿಂಗಿಗೆ ಸಹಕಾರಿಯಾದ ಪಿಚ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಅವರಂತಹ ಅನುಭವಿ ಬೌಲರ್ಗಳನ್ನು ಕೈಬಿಟ್ಟು ತಪ್ಪು ನಿರ್ಧಾರ ಮಾಡಿದ್ದು, ಇಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ತಂಡ ಕಟ್ಟಿದ್ದರೂ ತಂಡಕ್ಕೆ ಪಂದ್ಯ ಗೆಲ್ಲಿಸಿಕೊಡಬಲ್ಲ ಅನುಭವಿ ಆಟಗಾರರ ಅಗತ್ಯವಿರುತ್ತದೆ ಎಂದು ಕೃಷ್ಣಮಚಾರಿ ಶ್ರೀಕಾಂತ್ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾದಲ್ಲಿ ಮೊಹಮ್ಮದ್ ಸಿರಾಜ್ ಅವರನ್ನು ಕೈ ಬಿಟ್ಟಿರುವ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.